ಜಾತಿಗಣತಿ ಬಡಿದಾಟದ ಹೊತ್ತಲ್ಲಿ ಶಾಸಕರಿಗೆ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರಿಗೆ ನಡುಕ ಶುರುವಾಗಿರುವಂತದ್ದು. ವಿರೋಧ ಪಕ್ಷದ ಶಾಸಕರಿಗೆ ಸಂಕಷ್ಟವೋ ಸಂಕಷ್ಟ. ಈಗ ಜಾತಿಗಣತಿಯ ಬಡಿದಾಟದ ಹೊತ್ತಲ್ಲಿ ಪ್ರಮುಖವಾಗಿ ಆಡಿದ ಆ ಮಾತಿನಿಂದಲೇ ಕಳೆದುಕೊಳ್ತಾರ ಸ್ಥಾನವನ್ನ. ಖಾದರ್ ವಿರುದ್ಧವಾಗಿ ಧರ್ಮಾಧಾರಿತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭಾಧ್ಯಕ್ಷ ಧರ್ಮ ಪ್ರಸ್ತಾಪಿಸಿ ಶಾಸಕ ವ್ಯಂಗ್ಯವಾಡಿರುವಂತದ್ದು. ಧರ್ಮ ಪ್ರಸ್ತಾಪಿಸಿ ಮಾತನಾಡಿದ ಎಂಎಲ್ಎ ವಿರುದ್ಧ ದೂರನ್ನ ಕೊಡಲಾಗಿದೆ. ಅಶೋಕ್ ಪಟ್ಟಣ ಸೇರಿ ಕೆಲ ಕೈ ಶಾಸಕರಿಂದ ದೂರನ್ನ ಕೊಟ್ಟಿದ್ದು, ಶಾಸಕ ಹರೀಶ್ ವಿರುದ್ಧ ಹಕ್ಕುಚ್ಯುತಿ ಮಾಡಿಸೋದಕ್ಕೆ ದೂರನ್ನ ಕೊಡಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಧರ್ಮದ ಬಗ್ಗೆ ಆಕ್ಷೇಪದ ಮಾತುಗಳು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕುರ್ಚಿಗೆ ಆಪತ್ತು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸದನದಿಂದ 18 ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಆ ಉಚ್ಚಾಟನೆ ಆದ ನಂತರ ಈಗ ಶಾಸಕರಿಗೆ ಸಂಕಷ್ಟ ಮತ್ತೆ ಶುರುವಾಗಿದೆ. ಧರ್ಮಾಧಾರಿತ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ನಾಯಕನಿಗೆ ನಡುಕ ಶುರುವಾಗಿದೆ. ಏನಾಗಬಹುದು ಅವರ ಭವಿಷ್ಯ ಅನ್ನುವಂಥದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ, ಕಳೆದ ಒಂದು ಅಧಿವೇಶನದಲ್ಲಿ ಬಿಜೆಪಿಯ 18 ಶಾಸಕರು ನಡೆದುಕೊಂಡಂತಹ ರೀತಿಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ಆ 18 ಬಿಜೆಪಿ ಶಾಸಕರನ್ನು ಕೂಡ ಈಗಾಗಲೇ 6 ತಿಂಗಳ ಮಟ್ಟಿಗೆ ಅಮಾನತನ್ನು ಕೂಡ ಮಾಡಿರುವಂಥದ್ದು. ಅವರು 6 ತಿಂಗಳವರೆಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಚಟುವಟಿಕೆಗಳು ಇರ್ಬೋದು, ಮತ್ತೆ ಅನುದಾನಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಯಾವುದೇ ಕೆಲಸವನ್ನು ಕೂಡ ಮಾಡಬಾರ್ದು ಅಂತಕ್ಕಂಥ ಪಟ್ಟಿಯನ್ನು ಸಹಿತ ಅವ್ರನ್ನ ಸದ್ಯಕ್ಕೆ ಅಮಾನತು ಮಾಡಿರುವಂಥದ್ದು. ಇನ್ನು ಆ ಒಂದು ಅಮಾನತಿನ ವಿರುದ್ಧವೇ ಸದ್ಯ ಬಿಜೆಪಿ ಅವರು ಸಾಕಷ್ಟು ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ರಾಜ್ಯಪಾಲರಿಗೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಪ್ರತಿಭಟನೆ ಮಾಸುವ ಮುನ್ನವೇ ಮತ್ತೊಂದು ಸಂಕಷ್ಟ ಸದ್ಯ ಬಿಜೆಪಿ ಶಾಸಕರಿಗೆ ಎದುರಾಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅವರಿಗೆ ಸಾಕಷ್ಟು ತಮ್ಮ ಒಂದು ಶಾಸಕ ಸ್ಥಾನವನ್ನೇ ಕಳೆದುಕೊಳ್ತಾರ ಅಂತಕ್ಕಂಥ ಸಂಕಷ್ಟ ಸದ್ಯ ಈಗ ಎದುರಾಗಿರುವಂಥದ್ದು. ಏನು ಕಳೆದ ಒಂದು ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಬಾರಿಯೂ ಕೂಡ ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧ ಸಾಕಷ್ಟು ಒಂದು ಅವಮಾನಕಾರಕವಾದಂತಹ ಘಟನೆಗಳು ನಡೆದಿವೆ ಅಂತ ಆರೋಪವನ್ನು ಕೂಡ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೂಡ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಹರೀಶ್ ಪೂಂಜಾ ಅವರು ಕೂಡ ಸ್ಪೀಕರ್ ಅವರು ಮುಸಲ್ಮಾನರು ಅಂತಕ್ಕಂಥ ಧರ್ಮ ಆಧಾರಿತದ ಮೇಲೆ ಅವರನ್ನು ಅವಹೇಳನಕಾರಿಯಾಗಿ ನಡೆಸಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಅದರ ಒಂದು ಪ್ರಮುಖ ಪಾತ್ರವಾಗಿನೇ ಸರ್ಕಾರದ ಮುಖ್ಯ ಸಚೇತಕರಾದಂತಹ ಅಶೋಕ್ ಪಟ್ಟಣ್ ಅವರು ಕೂಡ ಸದ್ಯ ಇದೀಗ ಹರೀಶ್ ಪೂಂಜಾ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಕೂಡ ಮಾಡಿರುವಂಥದ್ದು. ಭದ್ರತಾ ಸಮಿತಿಗೂ ಕೂಡ ಈಗಾಗಲೇ ದೂರನ್ನು ಕೂಡ ಸಲ್ಲಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ದೂರು ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರ ಒಂದು ನೇತೃತ್ವದಲ್ಲೇ ಬರೋದ್ರಿಂದ ಅವ್ರಿಗೂ ಶಾಸಕರ ವಿರುದ್ಧ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರವೂ ಕೂಡ ಅವರ ಬಳಿ ಇರುತ್ತೆ. ಹಾಗಾಗಿ ಕಳೆದ ಒಂದು 18 ಶಾಸಕರ ಒಂದು ಅಮಾನತು ವಿಚಾರಕ್ಕೂ ಕೂಡ ಸಾಕಷ್ಟು ಬಾರಿ ಬಿಜೆಪಿಯ ನಾಯಕರುಗಳು ಕೂಡ ಯುಟಿ ಖಾದರ್ ಬಳಿ ಮನವಿ ಮಾಡಿಕೊಂಡ್ರು. ಎಲ್ಲ ಒಂದ್ ಕಡೆ ಅವರು ಕೂಡ ಅಮಾನತನ್ನು ರದ್ದು ಮಾಡಬೇಕು ಅಂತೇಳಿ ಕೂಡ ಯೋಚನೆಯಲ್ಲಿ ಕೂಡ ಇದ್ರು. ಆದ್ರೆ ಏಕಾಏಕಿಯಾಗಿ ರಾಜ್ಯಪಾಲರಿಗೆ ದೂರು ನೀಡುವ ಮೂಲಕ ಅವರು ಮತ್ತೊಮ್ಮೆ ತಮ್ಮ ಒಂದು ಉದ್ದಟತನವನ್ನು ತೋರಿಸಿದ್ದಾರೆ ಅಂತಕ್ಕಂಥ ಅಸಮಾಧಾನವನ್ನು ಯುಟಿ ಖಾದರ್ ಅವರು ಕೂಡ ಹೊರಹಾಕಿದ್ರು. ಈ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಯಾಕೆಂತಂದ್ರೆ ಸಾಕಷ್ಟು ಬಾರಿ ಬಿಜೆಪಿ ನಾಯಕರ ಒಂದು ಮನವಿಯ ನಂತರ ಅವರು ಅಮಾನತನ್ನು ವಾಪಸ್ ಪಡೆಯಬೇಕು ಅಂತಕ್ಕಂಥ ಚಿಂತನೆ ನಡೆಸಿದ್ರು ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಕ್ಕಿತ್ತು. ಆದ್ರೆ ಬಿಜೆಪಿ ಶಾಸಕರ ಒಂದು ನಡೆಯಿಂದ ಅವರಿಗೆ ಮತ್ತಷ್ಟು ಅಸಮಾಧಾನಕಾರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವೂ ಕೂಡ ಬಹಿರಂಗವಾಗ್ತಿದ್ದಂತೆ ಮತ್ತಷ್ಟು ಕೆರಳಿ ಕೆಂಡವಾಗಿರುವುದಂತೂ ಸತ್ಯ. ಹಾಗಾಗಿ ಸದ್ಯ ಇದೀಗ ಧರ್ಮದ ಆಧಾರದ ಮೇಲೆ ಹರೀಶ್ ಪೂಂಜಾ ಅವರೇನು ಯುಟಿ ಖಾದರ್ ಮೇಲೆ ಇದೀಗ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದಕ್ಕೂ ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮೊದಲಿನಿಂದಲೂ ಕೂಡ ಶಾಸಕರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರ ಮೇಲೆ ಬಿಜೆಪಿ ಅವರು ಒಂದು ಸಮುದಾಯದ ಓಲೈಕೆ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ರು. ಇದೀಗ ಏಕಾಏಕಿಯಾಗಿ ಅಧ್ಯಕ್ಷರ ಮೇಲೆ ಈ ರೀತಿಯಾದಂತಹ ಆರೋಪ ಸರಿಯಲ್ಲ ಅಂತಕ್ಕಂಥ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಯುಟಿ ಖಾದರ್ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಸರ್ವಾಧಿಕಾರ ಇರುತ್ತೆ, ಶಾಸಕ ಸ್ಥಾನದಿಂದ ಅವರನ್ನು ವಜಾಗೊಳಿಸುವ ಒಂದು ಅಧಿಕಾರವೂ ಕೂಡ ಅವ್ರ ಬಳಿ ಇರುತ್ತೆ. ಹಾಗಾಗಿ ಯುಟಿ ಖಾದರ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಸದ್ಯದ ಕುತೂಹಲ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಪ್ರಮುಖವಾಗಿ ಜಾತಿಗಣತಿ ಬಡಿದಾಟದ ಹೊತ್ತಲ್ಲಿ ಶಾಸಕರಿಗೆ ಈಗ ಒಂದು ರೀತಿಯ ಟೆನ್ಷನ್ ಶುರುವಾಗಿದೆ.